ಪೆಟ್ರೋಲ್ ಎಲ್ಲ ಹಿಂಗೆ ಸಿಗೋದಿಲ್ಲಿ. ಸೊ ಲೂಸು 120 ರೂಪಾಯಿ 1 ಲೀಟರಿಗೆ. ಪೆಟ್ರೋಲ್ ಬಂಕಿಗೆ ಹೋಗ್ಬೇಕಂದ್ರೆ ಆನೆಗುಂದಿ ಹೋಗ್ಬೇಕು. ನಾವು ಈ ಕಡೆ ಲೇಕಿಗೆ ಹೋಗ್ತಾ ಇರೋದ್ರಿಂದ ಹಿಂಗೆ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ರೆಸಾರ್ಟ್ ಬಂದುಬಿಟ್ಟು ಹಂಪಿಯ ತುಂಗಭದ್ರಾ ನದಿಯ ಇನ್ನೊಂದು ಕಡೆ, ಅಂದರೆ ಕೊಪ್ಪಳ ಡಿಸ್ಟಿಕ್ ಕಡೆ ಇತ್ತು, ಅಂಜನಹಳ್ಳಿಯಲ್ಲಿ. ಸೊ ಅಲ್ಲಿ ಗಾಡಿ ರೆಂಟ್ ತೊಗೊಂಡ್ರೆ ನಾವು ಹಂಪಿಯಲ್ಲಿ ಉಪಯೋಗಿಸೋಕ್ಕಾಗಲ್ಲ. ಆದ್ದರಿಂದ ಅಲ್ಲೇ ಇರೋ ಸುತ್ತಮುತ್ತ ಪ್ಲೇಸಸ್ನ ನೋಡೋ ಪ್ಲ್ಯಾನ್ ಮಾಡಿದ್ವಿ. ಸನಾಪುರ ಲೇಕಿಗೆ ಬಂದಿದ್ದೀವಿ. ನೀರು ಕಮ್ಮಿ ಇದೆ, ಸಮ್ಮರ್ ಅಲ್ವಾ. ಈಗ ಬೋಟ್ ರೈಡ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ. ತಪ್ಪ. ಸೊ ಅವರು ಲಾಂಗ್ ರೈಡು ಮತ್ತು ಶಾರ್ಟ್ ರೈಡ್ ಇದೆ. ನಾವು ಶಾರ್ಟ್ ರೈಡ್ ತೊಗೊಂಡಿದ್ದೀವಿ. ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಇದು ಕೊರಾಕಲ್ ಬೋಟಿಂಗ್. ಬಹುಶಃ ತೆಪ್ಪಕ್ಕೆ ಇಂಗ್ಲೀಷಲ್ಲಿ ಕೊರಾಕಲ್ ಅಂತಾರೆ, ನಂಗೆ ಇವತ್ತೇ ಗೊತ್ತಾಗಿತ್ತು. ಕೊರಾಕಲ್ ಕರೆಕ್ಟಾ? ನೀನು ಪ್ರೊನೌನ್ಸ್ ಮಾಡ್ತಿರೋದು ಅದು ಗೊತ್ತಿಲ್ಲ. ಕನ್ನಡದಾಗ ಅಂದ್ರೆ ಪುಟ್ಟಿ ಅಂತಾರ, ತೆಪ್ಪ ಅಂತಾರ. ಇಂಗ್ಲಿಷ್ ಅವ್ರದಾಗ ಅಂದ್ರೆ ರಂಗಪ್ಪ. ಸೊ ರಂಗಪ್ಪ ಸರ್ ತೆಪ್ಪ ತೆಗಿತಾ ಇದಾರ. ಈ ಕಡೆನಾ? ಸೊ ನಮ್ಮ ಕೊರಾಕಲ್ ಬೋಟ್ ರೈಡಿಂಗ್ ಶುರುವಾಗಿದೆ. ತೆಪ್ಪ ಅಥವಾ ಅವ್ರು ಪುಟ್ಟಿ ಅಂತ ಹೇಳ್ತಾರಂತೆ. ಬುಟ್ಟಿನಾ? ಪುಟ್ಟಿ. ಪುಟ್ಟಿ. ನಾರ್ಮಲ್ ಆಗಿ ಇದು ಬೆಳಿಗ್ಗೆ ಸನ್ ರೈಸ್ ಅಥವಾ ಸನ್ ಸೆಟ್ ಟೈಮ್ ಬರಬೇಕು. ನಾವು ಮಧ್ಯಾಹ್ನ ಬಂದಿದ್ದೀವಿ. ಅವತ್ತು ಹೋಗಿದ್ದೆ ಸೋಜು ತೆಪ್ಪದಲ್ಲಿ? ಒಂದ್ಸಲ ಹೋಗಿದ್ದೀನಿ. ಇದು ಸೆಕೆಂಡ್ ಟೈಮ್. ಎಲ್ಲಿ? ಶಿವಮೊಗ್ಗದಲ್ಲಿ ಒಂದು ಇದ್ರಲ್ಲಿ ಹೋಗಿದ್ದೀನಿ. ಓಕೆ. ಕೂಡ್ಲಿ ಸಾರಿ. ಅಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ರಂಗಪ್ಪ. ಎಷ್ಟು ವರ್ಷದಿಂದ ಓಡಿಸ್ತಾ ಇದೀರ ಇದನ್ನ? 16 ವರ್ಷ ಮಾಡಿಸ್ಕತಿ. ಇದೇ ಊರು? ಇದು ಸೋಣಾಪುರ. ಓಕೆ. ಯಾವಾಗಣ್ಣ ಸೀಸನ್? ಇದು ಆಗಸ್ಟ್ ತಂಪು ಇರ್ತದೆ, ಜನ ಬರ್ತಾರ ಅವಾಗ. ಬೋಟಿಂಗ್ ಇರ್ತದೆ, ಕ್ಲಿಪ್ ಜಂಪಿಂಗ್ ಇರ್ತದೆ, ಎಂಜಾಯ್ ಮಾಡ್ಬೋದು, ಸ್ವಿಮ್ಮಿಂಗ್ ಮಾಡ್ಬೋದು. ಬೇಸ್ ಇರ್ತದೆ ಅವಾಗ, ಖುಷಿ. ಇದು ಬೆಳಿಗ್ಗೆ ಸನ್ ರೈಸ್ ಚೆನ್ನಾಗಿರುತ್ತೆ ಅಲ್ಲಿ? ಸನ್ ರೈಸ್ ಸನ್ಸೆಟ್ ಚೆನ್ನಾಗಿರ್ತೈತಿ. ಬೆಳಗ್ಗೆ 6 ಗಂಟೆಗೆ ಬರ್ಬೇಕು. 6 ಗಂಟೆಗೆ 1 ತಾಸು ಸನ್ ರೈಸ್. ಹುಟ್ಟಾಗ ಹೋದ್ರೆ ಆರಾಮ್ ಕಾಣ್ತೈತಿ ನಿಮ್ಗೆ. ಸನಪುರ ಲೇಕ್ ಬಂದ್ಬಿಟ್ಟು ವೀರಪ್ಪಪುರ ಗಡ್ಡಿ ಅಂದರೆ ಫೆರಿ ಪಾಯಿಂಟಿಂದ 4 ಕಿಲೋಮೀಟರ್ ದೂರ ಇದೆ. ಸ್ವಲ್ಪ ನಿರ್ಜನ ಪ್ರದೇಶ. ಸನ್ರೈಸ್ ಸನ್ಸೆಟ್ ಚೆನ್ನಾಗಿದೆ ಅಂತ ಹೇಳಿದರು. ಸೊ ಆದಷ್ಟು ಗುಂಪಲ್ಲಿ ಹೋಗೋದು ಒಳ್ಳೆಯದು, ಸಂಜೆ ಅವಾಯ್ಡ್ ಮಾಡೋದು ಒಳ್ಳೆಯದು ಅನಿಸ್ತು. ಮಧ್ಯಾಹ್ನ ಒಳ್ಳೆ ನಿದ್ದೆ ಮಾಡಿ ಬಿಸಿಲು ಸ್ವಲ್ಪ ಕಮ್ಮಿ ಆದ್ಮೇಲೆ ಒಂದು 5 ಗಂಟೆ ಅಷ್ಟೊತ್ತಿಗೆ ನಾವು ಇಲ್ಲಿನ ಈ ಕಡೆ ಇರೋ ಟೆಂಪಲ್ಸ್ ನೋಡಕ್ ಬರ್ತಿದೀವಿ. ಲಕ್ಷ್ಮೀ, ದುರ್ಗೆ ಮತ್ತು ಅಂಜನಾದ್ರಿಯಲ್ಲಿ ಸನ್ಸೆಟ್ ಚೆನ್ನಾಗಿರತ್ತಂತ. ಟೆಂಪಲ್ ನೋಡ್ಕೊಂಡು ಹೋಗ್ಬೇಕು. ಇವಾಗ ಯಾವ್ದಿದು? ದುರ್ಗಾದೇವಿ ಟೆಂಪಲ್ಗೆ ಬಂದಿದ್ದೀವಿ. ಸ್ವಲ್ಪ ನಾನು ಬಂದಿಂದ ಫಸ್ಟ್ ಟೈಮ್. ಅಂಜನಾದ್ರಿ ಬೆಟ್ಟ ಹತ್ತುತ್ತಾ ಇದ್ದೀವಿ. ಒಂದ್ 100-150 ಮೆಟ್ಲಾಗಿರ್ಬೋದು. ಸುಸ್ತಾಗಿ ಹೋಗ್ಬಿಟ್ಟಿದೆ. 500 ಇದೆ ಅಂತೆ, ಅಂದ್ರೆ ಟೋಟಲ್ ಆಗಿ ದೇವ್ರ ದರ್ಶನ ಆಗತ್ತೆ.
575 ಮೆಟ್ಲು ಹತ್ತಿ ಅರ್ಧ ಗಂಟೆಯಲ್ಲಿ ಅಂಜನಾದ್ರಿ ಬೆಟ್ಟದ ತುತ್ತ ತುದಿ ಮುಟ್ಟಿದೀವಿ. ಅದು ಈ ಬಿಸಿಲಲ್ಲಿ ಸುಸ್ತಾಗೋಯ್ತು, ನಂಗೆ ಉಸಿರಾಡಕ್ಕೂ ಆಗ್ತಿಲ್ಲ. ಇವಾಗ ಟೆಂಪೋ ಹೊರಡ ಹೋಗೋಣ. ಅಂಜನಾದ್ರಿಯಲ್ಲಿ ಸನ್ಸೆಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು, ಅದಕ್ಕೆ ಅದನ್ನ ಮಿಸ್ ಮಾಡ್ಕೋಬಾರ್ದು ಅಂತ ಓಡ್ಕೊಂಡು ಬಂದಿದ್ದೀವಿ. ಎಸ್, ಮಿಸ್ ಮಾಡ್ಕೋಬಾರ್ದು, ಇಟ್ಸ್ ವರ್ತ್. ಆಗಿದೆ. ಈ ಸನ್ಸೆಟ್ ಮಾತ್ರ ಮಿಸ್ ಮಾಡ್ಕೊಳ್ಳೇಬಾರ್ದು ನೀವು. ನಾವಿರೋ ರೆಸಾರ್ಟಿಂದ ಅಂಜನಾದ್ರಿ ಒಳಗಡೆ ಬಂದ್ಬಿಟ್ಟು ಊರಿಗೆ, ನಾವು ಅಂಜನಾದ್ರಿ ಊರು ನಮ್ಮ ರೆಸಾರ್ಟಿಂದ ಒಂದು 7 ಕಿಲೋಮೀಟರ್ ದೂರ ಅನ್ಸುತ್ತೆ. ಅಲ್ಲಿಗೆ ಬಂದು ಬಿಸಿ ಬಿಸಿ ಒಗ್ಗರಣೆ, ಬಿಸಿ ಬಿಸಿ ಮಿರ್ಚಿ ತಿಂತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಮಾತ್ರ. ಲೋಕಲ್ ಖಾನಾವಳಿ ಬಂದ್ಬಿಟ್ಟು ಒಂದು ಒಳ್ಳೆ ಊಟ ಹೊಡಿತಾ ಇದ್ದೀವಿ. ಸ್ಪೆಷಲಿ ನಮಗೆ ಅನ್ನ ಸಾರು ಬೇಕು ಅಂತಾನೆ ಹುಡ್ಕೊಂಬಂದ್ವಿ, ಸಿಕ್ಕಿದೆ. ಸೊ ನಮಗೆ ಊಟಕ್ಕೆ ದಾಲ್ ಕೊಟ್ಟಿದ್ರು, ಜೊತೆಗೆ ಒಂದು ನುಗ್ಗೆಕಾಯಿ ಪಲ್ಯ. ಫಸ್ಟ್ ಟೈಮ್ ಮಾತ್ರ ನುಗ್ಗೆಕಾಯಿ ಪಲ್ಯ ನಾನು ನೋಡಿದ್ದು. ಮೊಸರು, ಹಪ್ಪಳ, ಉಪ್ಪಿನಕಾಯಿ. 80 ರೂಪಾಯಿ ಊಟ, ಹೊಟ್ಟೆ ತುಂಬ ಸಖತ್ತಾಗಿತ್ತು. ಸೊ ಹಂಪಿಯಲ್ಲಿ ಫಸ್ಟ್ ಡೇ ಏನು ಮಾಡಿದ್ವಿ ಅಂತ ನೋಡಿದ್ರಿ. ಸೊ 2ನೇ ದಿನ ಏನೇನು ಮಾಡಿದ್ವಿ, ಬಜೆಟಲ್ಲಿ ಟ್ರಿಪ್ ಹೆಂಗೆ ಮುಗಿಸಿದ್ವಿ ಅನ್ನೋದನ್ನು ಮುಂದಿನ ಎಪಿಸೋಡಲ್ಲಿ ನೋಡಿ.